ತುಂಬ ಪಾಯಸ ಚೆನ್ನಾಗಿದೆ, ಸೂಪರ್. ಯಾರು ಮಾಡ್ಕೊಂಡು ತಿನ್ಬೋದಾ? ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. 1 ಕಪ್ ಅಕ್ಕಿನ 3-4 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಈಗ ಅದನ್ನು ಬಸಿದು ಆ ಅಕ್ಕಿನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಬೇಕು. ತುಂಬ ನೀರಾಗಿ ರುಬ್ಬೋದು ಬೇಡ, ದಪ್ಪನಾಗಿರಲಿ ಹಿಟ್ಟು. ಹದ ಹೇಗಿರಬೇಕು ಅಂತಂದರೆ, ನಾವು ಮೇಲಿಂದ ಹಿಂಗೆ ಕೆಳಗೆ ಬಿಟ್ಟರೆ ಅದು ಫೋಲ್ಡಾಗಿ ಕೆಳಗೆ ಬೀಳಬೇಕು. ಆ ಹಂತದಲ್ಲಿ ಅಂದರೆ ಅಷ್ಟು ದಪ್ಪನಾಗಿ ಅದನ್ನು ರುಬ್ಕೋಬೇಕು. ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ. ರುಬ್ಬಿ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ತೆಕ್ಕೋಬೇಕು. ಈಗ ಏನು ಮಾಡ್ತಾಯಿದ್ದೀವಿ ಅಂತ ನಾನು ಹೇಳಲೇ ಇಲ್ಲ, ಪರಡಿ ಪಾಯಸ ಮಾಡ್ತಾಯಿದ್ದೀವಿ. ಇದು ಸಂಕ್ರಾಂತಿಗೆ ನಮ್ಮ ಕಡೆಗೆ ಮಸ್ಟ್ ಆ್ಯಂಡ್ ಶುಡ್ ಪಾಯಸ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಗೊತ್ತಿರೋರಿಗೆ ಇದು ಹಳೆಯ ಪಾಯಸ, ಅಜ್ಜಿ ಕಾಲದ ಪಾಯಸ. ಗೊತ್ತಿಲ್ಲದೆ ಇರೋರಿಗೆ ಹೊಸ ಥರದ ಪಾಯಸ. ಆದರೆ ಈಗಿನ ಕಾಲದ ಪ್ರಕಾರ ಇದು ವೀಗನ್ ಪಾಯಸ. ನೋಡಿ, ಈ ಥರ ಫೋಲ್ಡಾಗಿ ನಿಧಾನ ಕೆಳಗೆ ಬೀಳಬೇಕು. ಈ ಹದದಲ್ಲಿ ಹಿಟ್ಟನ್ನು ರುಬ್ಕೊಂಡು ಅದನ್ನು ಒಂದು ಪಾತ್ರಕ್ಕೆ ತೆಕ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರ್ಗೆ ನಾವು ತೊಗೊಂಡಿರೋಂಥ ಕಾಯಿ ತುರಿ ಹಾಕಿ ರುಬ್ಬಿ ಕಾಯಿ ಹಾಲು ತೆಕ್ಕೊಂಬರಬೇಕು. ಕಾಯಿ ಇಷ್ಟೇ ಒಂದೇ ಲೋಟ ಇರಬೇಕು ಅಂತೇನಿಲ್ಲ, 1 ಲೋಟ 1.5 ಲೋಟ ಇದ್ದರೂ ಪರವಾಗಿಲ್ಲ. ಏನು ಅಂದರೆ ಹಾಲು ಜಾಸ್ತಿ ಇದ್ದಷ್ಟು ಪಾಯಸ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ರುಬ್ಬಿ ನಿಧಾನಕ್ಕೆ ದಪ್ಪ ಹಾಲು ತೆಕ್ಕೊಂಬರೋಣ. ಮಿಕ್ಸಿ ಜಾರ್ ಕ್ಲೋಸ್ ಮಾಡಿ ನೀರು ಹಾಕಿ ನಿಧಾನಕ್ಕೆ ಅದನ್ನು ರುಬ್ಬಿ ದಪ್ಪನಾಗಿರೋ ಹಾಲು ತೊಗೊಂಬರಬೇಕು. ಇದಿಷ್ಟು ತೆಕ್ಕೊಂಡು ಆದ್ರ ಮೇಲೆ ಒಂದು ಕಡಾಯಿ ಅಥವಾ ಒಂದು ದಪ್ಪ ತಳದ ಪಾತ್ರೆಯಲ್ಲಿ 2 ಕಪ್ ನೀರು ಹಾಕಿ ಅದಕ್ಕೆ 1 ಚಿಟಿಕೆ ಉಪ್ಪು. ಹೇಳ್ತಾರಲ್ವ, ಯಾವುದೇ ಸ್ವೀಟ್ ಮಾಡಬೇಕಾದ್ರೆ 1 ಚಿಟಿಕೆ ಉಪ್ಪು ಹಾಕಿದ್ರೆ ಅದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇದು ಹಾಗೆ ಆಗಿತ್ತು. ನಮ್ಮನೆ ಮಗುಗೆ ತುಂಬ ಇಷ್ಟ ಆಯಿತು. ನೀವೇ ಗೊತ್ತಾಯಿತು ಅನ್ಸುತ್ತೆ, ಫಸ್ಟಲ್ಲೇ ಕೇಳಿರ್ತೀರ ಹೇಗಿತ್ತು ಅಂತ. ಈಗ ಅದನ್ನು ಒಂದು ಹಿಟ್ಟನ್ನು ಒಂದು ಜಾಲರಿ ಸೌಟಲ್ಲಿ ನಿಧಾನಕ್ಕೆ ಹಾಕಿ ಬೂಂದಿ ಲಾಡು ಮತ್ತು ಮೋತಿಚೂರು ಲಾಡು ಎಲ್ಲ ಹೇಗೆ ಮಾಡ್ತೀವಲ್ವ ಅದೇ ಥರ ಇದನ್ನು ಜಾಲರಿಗೆ ಹಾಕಿ ಅಥವಾ ತುರಿಯೋ ಮಣೆ ಅದಕ್ಕೆ ಹಾಕಿದ್ರೂ ಬರುತ್ತೆ. ಜಾಲರಿ ಸೌಟಿಗೆ ಹಾಕಿ ನಿಧಾನಕ್ಕೆ ಆ ಹಿಟ್ಟನ್ನು ಮೇಲಿಂದ ಒತ್ತುತ್ತಾ ಇದ್ದೀನಿ. ಉಂಡೆ ಥರ ಬೀಳುತ್ತದು. ಉಂಡೆ ಅಂದರೆ ಪರ್ಫೆಕ್ಟು ಉಂಡೆ ಥರ ಬೀಳಲ್ಲ, ಒಂದು ಚೂರು ಉದ್ದುದ್ದ ಬೀಳುತ್ತೆ. ತಿನ್ನಬೇಕಾದ್ರೆ ಮಧ್ಯೆ ಅದು ಹಿಟ್ಟು ಗಟ್ಟಿಯಾಗಿರೋ ಹಿಟ್ಟು ಬಾಯಿಗೆ ಸಿಗುತ್ತೆ, ತುಂಬ ಮಜವಾಗಿರುತ್ತೆ. ಈಗ ಅದು ಬೀಳ್ತಾ ಇರಲಿ, ಅದು ಬೇಗದ್ರೊಳಗೆ ಒಂದು ಚಿಕ್ಕ ಹಾಡು ಕೇಳ್ಕೊಂಡು ಬರೋಣ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೆ ಇದೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೆ ಇದೆ, ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂಥ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೆ ಇದೆ. ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಕಸ್ತೂರಿ ತಿಲಕದಿ ಹೊಳೆವಲಲಾಟ, ಶಿಸ್ತಿಲಿ ಕೊಳಲವುದುವವೋರಿ ನೋಟ, ಕೌಸ್ತುಭಗೆಡ ಬಲದಲ್ಲಿ ಓಲ್ಯಾಟ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೆ ಇದೆ. ಮಖಮಗಿಸುವ ಸೊಬಗಿನ ಸುಳಿಗುರುಳು, ಚಿಗುರು ತುಳಸಿವನ ಮಾಲೆಯ ಕೊರಳು, ಬಗೆ ಬಗೆ ಹೊನ್ನ ಮುದ್ರಿಕೆ ಇಟ್ಟ ಬೆರಳು, ಸೊಬಗಿನ ನಾಭಿಯ ತಾವರೆ ಅರಳು, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೆ ಇದೆ. ಉಡುದಾರ ವಡ್ಯಾಣ ಸಕಲಾಭರಣ, ಉಡುದಾರ ವಡ್ಯಾಣ ಸಕಲಾಭರಣ, ಬೆಡಗು ಪಿತಾಂಬರ ಶತರವಿ ಕಿರಣ, ಕಡಗ ಗಗರಿ ಪಿಂಡೆಗಳನಿಟ್ಟ ಚರಣ, ಒಡೆಯ ಪುರಂದರ ವಿಠಲನ ಕರುಣ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೆ ಇದೆ. ಜಾಲರಿಯಿಂದ ಇಳ್ಕೊಂಡಿದ್ದು ಹಿಟ್ಟೆಲ್ಲ ಬೆಂದಾದಮೇಲೆ ನಾವು ತೊಗೊಂಡಿರೋವಂಥ ಕಾಯಿ ಹಾಲು ಬೆಲ್ಲ ಎಲ್ಲ ಸೇರಿಸಿ ಅದನ್ನು
ಕುದಿಸಿ ಆಫ್ ಮಾಡಿ. ಈಗ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ದ್ರಾಕ್ಷಿನೂ ಅದಕ್ಕೆ ಸೇರಿಸ್ಬಿಟ್ರೆ ಪಾಯಸ ರೆಡಿಯಾಗಿ ಹೋಗುತ್ತೆ. ದಯವಿಟ್ಟು ಈ ಸರಿ ಈ ಹಬ್ಬಕ್ಕೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಆಯಿತಾ. ತುಂಬ ಪಾಯಸ ಚೆನ್ನಾಗಿದೆ, ಸೂಪರ್. ಬಿಸಿ ನಿಧಾನಕ್ಕೆ ತಿನ್ನೋ. ಅಚ್ಚಿ ಕಾಲದ ಪಾಯಸ ನೋಡಿದ್ರಿ. ಈಗ ಈಗಿನ ಕಾಲದ ಒಂದು ಸ್ಪೆಷಲ್ ಸ್ವೀಟ್ ನೋಡೋಣ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದ್ದು ಸ್ವೀಟ್ ಇದು. ಗೆಣಸು 2 ಕಪ್ ಗೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ 10 ನೆನೆಸಿರೋ ಬಾದಾಮಿ, 10 ನೆನೆಸಿರೋ ಗೋಡಂಬಿ, ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಈಗ ಇದು ಮೂರನ್ನು ಮಿಕ್ಸಿಲಿ ಹಾಕಿ ನೈಸಾಗಿ ರುಬ್ಕೊಂಬರೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಷ್ಟೊಂದು ಜನ ವೀಡಿಯೋಸ್ ನೋಡ್ತೀರಾ, ಆದರೆ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ, ಹಾಗೆ ಹೊರಟೋಗ್ಬಿಡ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೊಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ. ನೀವು ಕಳ್ಕೊಳ್ಳೋದೇನೂ ಇಲ್ಲ ಅಲ್ಲ ಅದರಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ರೆಸಿಪಿಗಳನ್ನೂ ಶೇರ್ ಮಾಡಿ. ಆದಷ್ಟು ನಾವು ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಈಗ ನೈಸಾಗಿ ರುಬ್ಕೊಂಡು ಅದನ್ನು ಒಂದು ಕಡಾಯಿ ಅಥವಾ ಒಂದು ಪಾತ್ರೆ ಒಳಗೆ ಇದು ಮೂರನ್ನು ಹಾಕಿ ಒಂದು ಸ್ವಲ್ಪ ನೀರು, ಹಾಲಿನ ಹದಕ್ಕೆ, ಅಂದರೆ ಹಾಲಷ್ಟು ದಪ್ಪ ಆ ಹದಕ್ಕೆ ಇದನ್ನು ಹಾಕಿ ಮಗಚಬೇಕು. ಚೆನ್ನಾಗಿ ಮಗಚಿ ಅದು ಹಸಿ ವಾಸನೆ ಹೋಗಬೇಕು. ಈಗ ಅದಕ್ಕೆ 1/4 ಕಪ್ಪಿಂದ ಅರ್ಧ ಕಪ್ಪು, ನಿಮ್ಮದು ಎಷ್ಟು ಸ್ವೀಟ್ ತಿಂತೀರೋ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಗೆಣಸು ಆ್ಯಕ್ಚುಲಿ ಅದೇ ಸಿಹಿ ಇರುತ್ತೆ. ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಜೋನಿ ಬೆಲ್ಲ ಆದರೆ ಇನ್ನೊಂಚೂರು ಕಮ್ಮಿ ಹಿಡಿಸುತ್ತೆ. ಪುಡಿ ಬೆಲ್ಲ, ಅಚ್ಚ ಬೆಲ್ಲ ಆದರೆ ಒಂದು ಸ್ವಲ್ಪ ಜಾಸ್ತಿ ಇಡಿಸ್ಬೋದು. ನಿಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕಲರಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಿರೋದ್ರಿಂದ ಇದೊಂದು ಸ್ವಲ್ಪ ಪಿಸ್ತಾ ಕಲರ್ ಬರುತ್ತೆ. ಈಗ ಅದು ಚೆನ್ನಾಗಿ ಕುದ್ದಾದ್ರ ಮೇಲೆ ಅದಕ್ಕೊಂದು ಸ್ವಲ್ಪ ಏಲಕ್ಕಿ, ಒಂದು ಚಿಟಿಕೆ ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಟ್ರೆ ಆಗೋಯ್ತು. ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಇದು ಹಾಗೆ ಇಟ್ಟೆ, ಹಾಗೆ ಬಿಸಿ ಬಿಸಿನೂ ತಿನ್ನಬಹುದು. ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ತಿಂದೆ. ಬಕ ಬಕ ಅಂತ ಹೆಂಗೆ ತಿಂತಿದ್ದೀನಿ ನೋಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.